ಫಿನಾನ್ಷಿಯಲ್ ಡಿಸಿಷನ್ಸ್ಗಳು ಒಬ್ಬ ವೆಲ್ದಿ ಪರ್ಸನ್ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ ಅವನ ಹಣೆ ಬರ ಕಾರಣ ಇರ್ಬೋದೇನೋ, ಆದರೆ ತುಂಬ ಕಡಿಮೆ ಪರ್ಸೆಂಟೇಜ್. ಹಾಗಾಗಿ ಉಪೇಂದ್ರ ಅವರು ಒಂದು ಬ್ಯೂಟಿಫುಲ್ ಮಾತು ಹೇಳ್ತಾರೆ. ನಾನದು ಕೇಳಿದಾಗ ನನಗೆ ತುಂಬ ಅದು ಖುಷಿ ಆಯ್ತದೆ. ಅವ್ರು ಏನಂದರೆ, ದೇವರು ನಿನಗೆ ಒಂದು 100 pages ಬುಕ್ಕು ಅಂದರೆ 100 years ಒಂದು ಬುಕ್ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಪೇಜಸ್ನೂ ಫಿಲ್ ಮಾಡಿರೋದಿಲ್ಲ ಅವನು, ಕೆಲವೊಂದು ಪೇಜಸ್ನ ಖಾಲಿ ಬಿಟ್ಟಿರ್ತಾನೆ ಅಂತ. ಸೊ ಅಲ್ಲಿ ನೀವು ಏನು ಬೇಕಾದರೂ ಬರ್ಕೋಬೋದು ಅಂತ. ಸೊ ಹಾಗೆ ಹಣೆ ಬರ ಅನ್ನುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಫಿಲ್ ಆಗಿ ಬಂದಿರುವಂಥದ್ದಲ್ಲ. ಮೇ ಬಿ ಒಂದು ಹಂತಕ್ಕೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ, ನಾ ಇಲ್ಲ ಅಂತ ಹೇಳೋದಿಲ್ಲ. ಅವನ ಕರ್ಮಗಳು ಹಣೆ ಬರಹ ಅಂತ ನಾವು ಬರೀ ಇಲ್ಲ ಅನ್ಕೋತೀವಿ, ಅದು ಹಂಗಲ್ಲ. ಆ್ಯಕ್ಚುಲಿ ಅವನ ಜಾತಕದ ಪ್ರಕಾರ, ಬಿಕಾಸ್ ನಾನು ಆಸ್ಟ್ರಾಲಜಿ ಬ್ಯಾಕ್ಗ್ರೌಂಡು ಹೌದು, ಹಾಗಾಗಿ ಹೇಳ್ತಾ ಇದ್ದೀನಿ. ಒಬ್ಬನ ಜಾತಕ ನೋಡಿದ ತಕ್ಷಣ ಹೇಳ್ಬೋದು ಅವ್ನಿಗೆ ಎಲ್ಲೆಲ್ಲಿ ಯಾವ್ಯಾವ ಗ್ರಹಗಳಿದೆ ಅದೇ ಪ್ರಕಾರ ಅವನಿಗೆ ಫಲಗಳು ಬರ್ತಾ ಇರುತ್ತೆ. ಆದರೆ ಅದಕ್ಕಿಂತ ಮಿಗಿಲಾಗಿ ನಿರ್ಧಾರ ಮಾಡುವಂಥದ್ದು ಈ ಕ್ಷಣದಲ್ಲಿ ಅವನಿಗೆ ಎಷ್ಟು ಪ್ರಮಾಣದಲ್ಲಿ ಅವನ ಜೀವನದಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ರೆಡಿ ಇದ್ದಾನೆ, ಅವನ ಜೀವನನ ಬದಲಾಯಿಸೋಕೆ ರೆಡಿ ಇದ್ದಾನೆ, ಎಷ್ಟು ಕಾಸ್ಮೋಸ್ ಜೊತೆಗೆ ಅವನ ಕನೆಕ್ಷನಲ್ಲಿದ್ದಾನೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ 3 ವಿಷಯಗಳಿರುತ್ತೆ. ಒಬ್ಬ ವೆಲ್ದಿ ಆಗಿ ಅವನ ಹಣೆ ಬರಹ ಚೇಂಜ್ ಆಗಬೇಕು, ಅಥವಾ ಹಣೆ ಬರಹ ಇರೋದ್ರ ಜೊತೆಗೆ ಅದನ್ನು ಹೊಂದ್ಕೊಂಡು ಹೋಗ್ಲಿಕ್ಕೂ 3 ದಾರಿಗಳಿದೆ, ಅಂದರೆ 3 ವಿಷಯಗಳು ಬರುತ್ತೆ.